ಮೈಕ್ರೋ ಫೈನಾನ್ಸ್ನ ಹಾವಳಿ ಹೆಚ್ಚಾಗಿ ರಾಜ್ಯದಲ್ಲಿ ಹಲವಾರು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು. ಈ ಫೈನಾನ್ಸ್ ಕಂಪನಿಗಳ ಕಡೆಯಿಂದ ಸಾಲ ಮಾಡಿ ಸಾಲ ತೀರ್ಸಕ್ ಆಗದೆ ಇರುವಂತವರ ಮನೆಗಳಿಗೆ ರಿಕವರಿ ಏಜೆಂಟ್ಸ್ ನೀಡ್ತಾ ಇದ್ದ ಕಿರುಕುಳವನ್ನ ತಡ್ಕೊಳ್ಳಾರ್ದೆ ತುಂಬಾ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಈ ಸಾಲ ವಸೂಲಾತಿ ಹಾವಳಿಗೆ ಲಗಾಮ ಹಾಕಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು. ಆದ್ರೆ ಇದಕ್ಕೆ ರಾಜ್ಯಪಾಲರು ತಡೆ ಒಡ್ಡಿದ್ರು. ಆದ್ರೆ ರಾಜ್ಯಪಾಲರು ಈಗ ಆ ಸುಗ್ರೀವಾಜ್ಞೆಯನ್ನ ಆಮೋದನೆ ಮಾಡಿದ್ದಾರೆ. ಈ ಸುಗ್ರೀವಾಜ್ಞೆಯಲ್ಲಿ ಏನೇನಿತ್ತು, ಇದರಿಂದ ಸಾಲ ಪಡ್ಕೊಂಡವ್ರಿಗೆ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಾಲ ಕೊಟ್ಟ ಮೇಲೆ ಅವ್ರೇನಾದರೂ ಕರೆಕ್ಟ್ ಟೈಮ್ಗೆ ಆ EMI ಕಟ್ಟಲಿಲ್ಲ ಅಥವಾ ಸಾಲವನ್ನು ಸರಿಯಾದ ಟೈಮ್ಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗಿ ರಿಕವರಿ ಏಜೆಂಟ್ಸು ಕಿರುಕುಳವನ್ನು ನೀಡ್ತಾ ಇದ್ರು. ಆದರೆ ಇನ್ಮುಂದೆ ಸುಗ್ರೀವಾಜ್ಞೆ ಪ್ರಕಾರ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾನೂನಿನ ಪ್ರಕಾರ ನಿಯಮಾನುಸಾರ ನಡೆದುಕೊಳ್ಳಬೇಕಾಗತ್ತೆ. ಇಲ್ಲ ಅಂತಂದರೆ ದೌರ್ಜನ್ಯ ನಡೆಸುವುದೇನಾದರೂ ಕಂಡು ಬಂದರೆ ಅವರ ಮೇಲೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಹಾಗೆಯೇ ಸಂಜೆ 5 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿಗೆ ಹೋಗಬಾರ್ದು. ಸಾಲ ವಸೂಲಾತಿ ಮಾಡುವಾಗ ಹೆದರಿಸಬಾರದು. ಸಾಲ ವಸೂಲಾತಿ ಮಾಡುವಾಗ ಏನಾದರೂ ಹೆದರಿಸುವುದನ್ನು ಕಂಡು ಬಂದಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ದಬ್ಬಾಳಿಕೆ ಮಾಡಿ ಸಾಲ ವಸೂಲಾತಿ ಮಾಡೋ ಹಾಗಿಲ್ಲ. ಹಾಗೆ ಸಾಲ ಪಡೆಯುವವರಿಗೆ ಲೋನ್ ಶೀಟ್ ನೀಡಬೇಕಾಗತ್ತೆ. ಅದು ಕಾನೂನಿನ ಚೌಕಟ್ಟಿನಲ್ಲಿರಬೇಕಾಗತ್ತೆ. ಹಾಗೆ RBI ಮಾರ್ಗಸೂಚಿಯನ್ನು ದಪ್ಪ ಅಕ್ಷರಗಳಲ್ಲಿ ಅದು ಕನ್ನಡ ಭಾಷೆಯಲ್ಲೇ ಮುದ್ರಿಸಿ ಅವರಿಗೆ ಕೊಡಬೇಕಾಗತ್ತೆ. ಅವ್ರು ನೀಡ್ತಾ ಇರೋ ಸಾಲದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅದರಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ. ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧಿತ ದೂರುಗಳನ್ನು ಡೈರೆಕ್ಟ್ ಆಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ನೀಡಬಹುದು. ಆದರೆ ಈ ಸುಗ್ರೀವಾಜ್ಞೆಯ ದುರುಪಯೋಗ ಸಹ ಆಗಬಾರ್ದು. ಅದೇ ರೀಸನ್ಗೆ ಒಂದೇ ವ್ಯಕ್ತಿ ಬರೋಬ್ಬರಿ 9 ಕಂಪನಿಗಳಿಂದ ಸಾಲ ಪಡೆದಿರುವ ಎಕ್ಸಾಂಪಲ್ ಸಹ ಇದೆ. ಸೊ ಆದ್ದರಿಂದ ಸಾಲ ನೀಡುವಾಗ ಈ ಡೀಟೇಲ್ಸ್ನೆಲ್ಲ ಪರಿಶೀಲಿಸಬೇಕಾಗತ್ತೆ. ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗುತ್ತಿದ್ದ ಕಿರುಕುಳಗಳ ಕುರಿತು ಮುಖ್ಯಮಂತ್ರಿಯವರು ಜಿಲ್ಲಾ ಮಟ್ಟದಲ್ಲಿ ನಿಗಾ ವಹಿಸಿ ನಿರ್ದೇಶನ ನೀಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಲ್ಲೂ ಸಾಲ ವಸೂಲಾತಿ ಮಾಡುವಂತಿಲ್ಲ. ಯಾವುದೇ ಕಾರಣಕ್ಕೂ ಸಾಲಗಾರರ ಮೇಲೆ ಬಾಕಿ ವಸೂಲಾತಿಗೆ ಮಾನಸಿಕ ಅಥವಾ ದೈಹಿಕ ಒತ್ತಡ ಹೇರುವಂತಿಲ್ಲ. ಸಾಲ ವಸೂಲಾತಿ ನೆಪದಲ್ಲಿ ಸಾಲಗಾರರ ಮನೆ, ಕಾಂಪೌಂಡ್ ಅಥವಾ ಗೋಡೆ ಇತ್ಯಾದಿಗಳ ಮೇಲೆ ಗೋಡೆ ಬರಹ ಬರೆಯುವುದು ಅಥವಾ ಅಂಟಿಸುವುದು ಮುಂತಾದ ಕಾರ್ಯಗಳನ್ನು ನಡೆಸುವಂತಿಲ್ಲ. ಸಾಲ ವಸೂಲಾತಿ ವಿಚಾರವಾಗಿ ದೌರ್ಜನ್ಯ, ಅಸಭ್ಯ ವರ್ತನೆ ನಡೆಸುವುದು ಅಥವಾ ಬಲಾತ್ಕಾರವಾಗಿ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಜಪ್ತಿ ಮಾಡುವಂತಿಲ್ಲ. ಹಾಗೆಯೇ ನೋಂದಣಿ ಆಗದೇ ಇರುವಂತಹ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಬ್ಯಾನ್ ಮಾಡಬೇಕಾಗುತ್ತೆ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸಿರುವ ಗರಿಷ್ಠ ಬಡ್ಡಿ ದರದಲ್ಲಿ ಸಾಲ ವಸೂಲಾತಿ ಇರಬೇಕು. ಅದಕ್ಕಿಂತ ಹೆಚ್ಚಿನ ಬಡ್ಡಿ ದರ ವಿಧಿಸುವಂತಿಲ್ಲ, ವಸೂಲಿ ಮಾಡುವಂತಿಲ್ಲ. ರಾಜ್ಯ ಕ್ಯಾಬಿನೆಟ್ ಅಂಗೀಕರಿಸಿದ ಕರ್ನಾಟಕ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆಯ ಕ್ರಮಗಳ ತಡೆಗಟ್ಟುವಿಕೆ ಸುಗ್ರೀವಾಜ್ಞೆ 2025 ಪ್ರಕಾರ ಜೈಲು ಶಿಕ್ಷೆಯನ್ನು 10 ವರ್ಷಗಳವರೆಗೂ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಾರ್ಯನಿರ್ವಾಹಕರಿಗೆ 5 ಲಕ್ಷದವರೆಗೂ ದಂಡವನ್ನು ವಿಧಿಸಲಾಗುತ್ತೆ ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸಿದೆ. ಕರ್ನಾಟಕ ಸರ್ಕಾರದ ಈ ಸುಗ್ರೀವಾಜ್ಞೆಯಿಂದ ಎಷ್ಟೋ ಜನ ಸಾಲ ಪಡ್ಕೊಂಡು ಕಟ್ಟಕ್ಕಾಗದೇ ಇರುವಂಥವರು ರಿಕವರಿ ಏಜೆಂಟ್ಸ್ ಕಡೆಯಿಂದ ತುಂಬ ಮಾನಸಿಕ ಹಾಗೂ ದೈಹಿಕ ಹಲ್ಲೆಗೆ ಒಳಗಾಗಿರುವಂಥವ್ರಿಗೆ ರಿಲೀಫ್ ಸಿಕ್ಕಂತೆ ಆಗಿದೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.